ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ SIR ಗೆ ಸಂಬಂಧಪಟ್ಟಂತೆ ಎನ್ಯುಮರೇಷನ್ ಫಾರ್ಮ್ ಅನ್ನ ಆನ್ಲೈನ್ ಮೂಲಕ ಎನ್ಯುಮರೇಷನ್ ಫಾರ್ಮ್ ಅನ್ನ ಯಾವ ರೀತಿ ತುಂಬಬೇಕು ಎನ್ನುವಂತಹ ಮಾಹಿತಿಯನ್ನ ನಾನು ಕಳೆದ ಒಂದು ವಿಡಿಯೋದಲ್ಲಿ ತಮಗೆ ಇದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸ್ಕೊಟ್ಟಿದ್ದೆ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ಫಿಸಿಕಲ್ ಆಗಿ ಎನ್ಯುಮರೇಷನ್ ಫಾರ್ಮ್ ಅನ್ನ ತಮಗೆ ಮನೆಗೆ ಕೊಟ್ಟು ಹೋದಂತಹ ಸಂದರ್ಭದಲ್ಲಿ ಅದನ್ನ ಯಾವ ರೀತಿ ತುಂಬಬೇಕಾಗುತ್ತೆ, 2002ರಲ್ಲಿ ಹೆಸರಿರುವಂತಹ ಮತದಾರರು ಇನ್ಫಾರ್ಮೇಶನ್ ಅನ್ನ ಎಲ್ಲಿ ತುಂಬಬೇಕಾಗುತ್ತೆ, 2002ರಲ್ಲಿ ಹೆಸರು ಇಲ್ಲದೆ ಇರೋರು ತಮ್ಮ ಪಾಲಕರ, ತಮ್ಮ ಪೇರೆಂಟ್ಸ್, ತಂದೆ ಅಥವಾ ತಾಯಿ ಅಥವಾ ಅಜ್ಜ ಅಜ್ಜಿಯ ಮ್ಯಾಪಿಂಗ್ ಅನ್ನ ಮಾಡಿಸ್ಬೇಕಾಗುತ್ತೆ. ಸೊ ಅದನ್ನ ಎಲ್ಲಿ ತಾವು ಫಾರ್ಮ್ ಅನ್ನ ಫಿಲ್ ಮಾಡ್ಬೇಕಾಗುತ್ತೆ, ಅವರು ಯಾವ ರೀತಿ ಫಾರ್ಮ್ ಅನ್ನ ಫಿಲ್ ಮಾಡ್ಬೇಕಾಗುತ್ತೆ. ಅದರ ಜೊತೆಗೆ ವಿವಾಹಿತ ಮಹಿಳೆ ಇದ್ರೆ ಅಂತವ್ರು ಯಾವ ರೀತಿ ಫಾರ್ಮ್ ಅನ್ನ ಫಿಲ್ ಮಾಡ್ಬೇಕು. ಅದರಲ್ಲೂ ಕೂಡ 2002ರಲ್ಲಿ ತಾವು ಫಾರ್ಮ್ ಅನ್ನ ತಾವು ವೋಟರ್ ಲಿಸ್ಟ್ ನಲ್ಲಿ ಹೆಸರಿದ್ರೆ ಅವ್ರು ಯಾವ ರೀತಿ ಫಾರ್ಮ್ ಅನ್ನ ಫಿಲ್ ಮಾಡ್ಬೇಕು, 2002ರಲ್ಲಿ ಹೆಸರು ಇಲ್ಲದೆ ಇದ್ರೆ ಅವರು ಯಾವ ರೀತಿ ಫಾರ್ಮ್ ಅನ್ನ ಫಿಲ್ ಮಾಡ್ಬೇಕು, ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಅದ್ರ ಜೊತೆಗೆ ಆನ್ಲೈನ್ ಮೂಲಕ 2002ರ ಮತಪಟ್ಟಿಯ ಇನ್ಫಾರ್ಮೇಶನ್ ಅನ್ನ ತಾವು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬಹುದು, ಅದ್ರ ಬಗ್ಗೆನೂ ಕೂಡ ತಮಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ. ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋನ ವೀಕ್ಷಣೆ ಮಾಡ್ಬೇಕು ಸ್ನೇಹಿತರೆ. ಮೊದಲನೇದಾಗಿ ಸಪೋಸ್ ಈ ಒಂದು ವಿಡಿಯೋದಲ್ಲಿ ಮೊದಲನೇದಾಗಿ ಈ 2002ರಲ್ಲಿ ತಮ್ಮ ಹೆಸರು ಇಲ್ಲದೆ ಇದ್ರೆ ತಾವು ಯಾವ ರೀತಿ ಫಾರ್ಮ್ ಅನ್ನ ಫಿಲ್ ಮಾಡ್ಬೇಕು. 2002ರಲ್ಲಿ ತಮ್ಮ ಹೆಸರಿಲ್ಲ, ಬಟ್ ತಮ್ಮ ತಂದೆಯವರು 2002ರಲ್ಲಿ ವೋಟ್ ಹಾಕಿದ್ದಾರೆ. ಸೊ ಅವರ ಒಂದು ಮ್ಯಾಪಿಂಗ್ ಇದ್ರೆ ತಾವು ತಮ್ಮ ಒಂದು ಫಾರ್ಮ್ ಅನ್ನ ಯಾವ ರೀತಿ ಫಿಲ್ ಮಾಡ್ಬೇಕು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ತಾವಿಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರುವ ಹಾಗೆ ಸೊ ಈ ರೀತಿ ಫಾರ್ಮ್ ಇರುತ್ತೆ, ಎನ್ಯುಮರೇಷನ್ ಫಾರ್ಮ್ ಇರುತ್ತೆ. ಸೊ ಇಲ್ಲೇ ಎಲೆಕ್ಟ್ರಲ್ ನೇಮು, ಎಪಿಕ್ ಅಡ್ರೆಸ್, ತಮ್ಮ ಒಂದು ಪ್ರೀ ಪ್ರಿಂಟೆಡ್ ಬರುತ್ತೆ, ತಮ್ಮ ಹೆಸರು ಬರುತ್ತೆ, ತಮ್ಮ ಸೀರಿಯಲ್ ನಂಬರ್, ಪಾರ್ಟ್ ನಂಬರ್ ಆಗಿರ್ಬೋದು, ಆಮೇಲೆ PC ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ನಂಬರ್ ಆಗಿರುತ್ತೆ, QR ಕೋಡ್ ಇರುತ್ತೆ, ಓಲ್ಡ್ ಫೋಟೋ ಇರುತ್ತೆ. ತಾವು ಆ ಓಲ್ಡ್ ಫೋಟೋ ಸರಿಯಾಗಿದ್ರೆ ಓಕೆ, ಇಲ್ಲ ಅಂತ ಹೇಳಿದ್ರೆ ತಾವು ಮತ್ತೊಂದು ಹೊಸ ಫೋಟೋನ ಕೂಡ ತಾವೆಲ್ಲೇ ಪೇಸ್ಟ್ ಮಾಡಬಹುದು ಸ್ನೇಹಿತರೆ. ಸೊ ಇಲ್ಲಿ ಆ ರೈಟ್ ಸೈಡ್ ಕಾಲಮ್ ಅಲ್ಲಿ ತಾವು ನೋಡ್ತಾ ಇರುವ ಹಾಗೆ ಡೀಟೇಲ್ಸ್ ಆಫ್ ದ ರಿಲೇಟಿವ್ ಹೂಸ್ ನೇಮ್ ಈಸ್ ಗಿವನ್ ಇನ್ ದ ಪ್ರೀವಿಯಸ್ ಕಾಲಮ್ ಇನ್ ಲಾಸ್ಟ್ SIR ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಲ್ಲೇ 2002ರಲ್ಲಿ ತಮ್ಮ ಹೆಸರು ಇಲ್ಲದೆ ಇದ್ರೆ ತಾವೇನ್ ಮಾಡ್ಬೇಕು, ರೈಟ್ ಸೈಡ್ ಕಾಲಮ್ ನಲ್ಲಿ ತಮ್ಮ ಹೆಸರು, ತಂದೆ ಹೆಸರನ್ನ ಫಿಲ್ ಮಾಡ್ಬೇಕು ಸ್ನೇಹಿತರೆ. ತಾವಿಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರುವಾಗ ನಾನು ಇಲ್ಲೇ ಫಿಲ್ ಮಾಡಿದ್ದೇನೆ, ನಮ್ಮ ತಂದೆ ಹೆಸರನ್ನ ಫಿಲ್ ಮಾಡಿದ್ದೇನೆ. ಇದಾದ ನಂತರ ತಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಅವರ ಒಂದು ಎಪಿಕ್ ನಂಬರ್ ಅನ್ನ ಫಿಲ್ ಮಾಡ್ಬೇಕು. ರಿಲೇಟಿವ್ ನೇಮ್ ನಲ್ಲಿ ನಮ್ಮ ತಂದೆ ಹೆಸರು ಫಿಲ್ ಮಾಡ್ಬೇಕಾಗುತ್ತೆ. ನಂತರ ಆ ರಿಲೇಶನ್ಶಿಪ್ ಅನ್ನ ಬರಿಬೇಕಾಗುತ್ತೆ. ತಂದೆ ಅಂತ ಹೇಳಿ ರಿಲೇಶನ್ಶಿಪ್ ಅನ್ನ ಬರೀರಿ. ಅದಾದ ನಂತರ ಕಾನ್ಸ್ಟಿಟ್ಯೂಷನ್ಸ್ ಇಲ್ಲಿ ಡಿಸ್ಟ್ರಿಕ್ಟ್ ಮೆನ್ಷನ್ ಮಾಡಿ, ಸ್ಟೇಟ್ ಅನ್ನ ಮೆನ್ಷನ್ ಮಾಡಿ. ಅದಾದ ನಂತರ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ಸ್ ಅನ್ನ ಕೂಡ ತಾವು ಮೆನ್ಷನ್ ಮಾಡಿ. ಅದಾದ ನಂತರ ವಿಶೇಷವಾಗಿ ಬಹಳ ಪ್ರಮುಖವಾಗಿ ಇಲ್ಲಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ನಂಬರ್ ಬರಿಬೇಕು, ಪಾರ್ಟ್ ನಂಬರ್ ಬರಿಬೇಕು, ಸೀರಿಯಲ್ ನಂಬರ್ ಬರಿಬೇಕು. ಇವು ಮೂರನ್ನು ಕೂಡ ತಾವು ಯಾವ ರೀತಿ ಇದನ್ನ ತಾವು ಚೆಕ್ ಮಾಡ್ಕೋಬೇಕಂತ ಹೇಳಿದ್ರೆ ಅದ್ರ ಬಗ್ಗೆನೂ ಕೂಡ ತಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. 2002ರ ಮತಪಟ್ಟಿಯನ್ನ ತಾವು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಆನ್ಲೈನ್ ಮೂಲಕ, ಅದ್ರ ಬಗ್ಗೆ ಕೂಡ ತಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಮೊದಲನೇದಾಗಿ ತಾವಿಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರುವ ಹಾಗೆ ಈ ರೀತಿಯ ವೆಬ್ಸೈಟ್ ಇದೆ. ಇಲ್ಲಿ CEO.Karnataka.gov.in ವೆಬ್ಸೈಟ್ ಇದೆ, ಅಥವಾ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ನಾನು ಈ ಒಂದು ಲಿಂಕ್ ಅನ್ನ ಕೂಡ ಕೊಟ್ಟಿರ್ತೀನಿ ಸ್ನೇಹಿತರೆ. ತಾವು ಇಲ್ಲಿ ಬಂದು ಇದರಲ್ಲಿ ಬಹಳ ಪ್ರಮುಖವಾಗಿ ತಮ್ಮ ಒಂದು ಲಿಸ್ಟ್ ಅನ್ನ ಕೂಡ ತಾವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ತಾವೇನ್ ಮಾಡ್ರಿ ಅಂತ ಹೇಳಿದ್ರೆ, ಸೊ ಇದ್ರ ಮೇಲೆ ಇಲ್ಲಿ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಅನ್ನ ತಾವು ಚೆಕ್ ಮಾಡ್ಬೇಕಂತ ಹೇಳಿದ್ರೆ ಇದನ್ನ ವರ್ಟಿಕಲ್ ಮಾಡ್ರಿ ಸ್ನೇಹಿತರೆ. ಸೊ ಇಲ್ಲಿ 3 ಡಾಟ್ ಮೆನು ಬರುತ್ತೆ. ಸೊ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಸೊ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಎಲೆಕ್ಟ್ರೋಲ್ ರೋಲ್ ಅಂತ ಹೇಳಿದೆ 2002, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ, ವ್ಯೂ ಡೌನ್ಲೋಡ್ 2002 ಎಲೆಕ್ಟ್ರೋಲ್ ರೋಲ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಂತಹ ಸಂದರ್ಭದಲ್ಲಿ ಸೊ ಈ ರೀತಿ ಇನ್ಫಾರ್ಮೇಶನ್ ಬರುತ್ತೆ. ಡಿಸ್ಟ್ರಿಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊರಿ. ಸೊ ನಾನು ಇಲ್ಲಿ ಡಿಸ್ಟ್ರಿಕ್ಟ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಸೊ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ನಂಬರ್ ಇದೆ, AC ನಂಬರ್ ಅನ್ನ ಎಂಟರ್ ಮಾಡಿ. ಸೊ ತಾವು ಯಾವ ಡಿಸ್ಟ್ರಿಕ್ಟ್ ಬರುತ್ತೆ ಅಥವಾ ಯಾವ ಬರುತ್ತೆ ಅದನ್ನ ಎಂಟರ್ ಮಾಡಿ. ನೆಕ್ಸ್ಟ್ ಪಾರ್ಟ್ ನಂಬರ್ ಅನ್ನು ಎಂಟರ್ ಮಾಡಿ ಸ್ನೇಹಿತರೆ. ಸೊ ಪಾರ್ಟ್ ನಂಬರ್ ಅನ್ನು ಎಂಟರ್ ಮಾಡಿ ನೆಕ್ಸ್ಟ್ ವ್ಯೂ PDF ಮೇಲೆ ಕ್ಲಿಕ್ ಮಾಡಿ. ಸೊ ವ್ಯೂ PDF ಮೇಲೆ ಕ್ಲಿಕ್ ಮಾಡಿದ್ರೆ ತಮಗೆ ತಮ್ಮ ಒಂದು ಆ ಲಿಸ್ಟ್ ಡೌನ್ಲೋಡ್ ಆಗುತ್ತೆ. ಆ ಲಿಸ್ಟ್ ನಲ್ಲಿ ತಮ್ಮ ಹೆಸರು ಎಲ್ಲಿದೆ ಎನ್ನುವುದನ್ನ ತಾವು ಸುಲಭವಾಗಿ ಮಾಹಿತಿಯನ್ನ ಪಡ್ಕೋಬಹುದು ಸ್ನೇಹಿತರೆ. ಸೊ ಅದ್ರ ಬೇಸ್ ಮೇಲೆ ತಾವು ಇನ್ಫಾರ್ಮೇಶನ್ ಅನ್ನ ಫಿಲ್ ಮಾಡಬೇಕು. ಸೊ ಪಾರ್ಟ್ ನಂಬರ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ ತಾವಿಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರುವ ಹಾಗೆ ಪಾರ್ಟ್ ನಂಬರ್ ಅನ್ನ ಸ್ನೇಹಿತರೆ ಇಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರುವ ಹಾಗೆ ಪಾರ್ಟ್ ನಂಬರ್ 178 ಕಲಘಟಗಿ. ಸೊ ಭಾಗದ ಸಂಖ್ಯೆ 5 ಕೊಟ್ಟಿದ್ದಾರೆ. ಸೊ ಈ ಭಾಗದ ಸಂಖ್ಯೆಯನ್ನು ಫಿಲ್ ಮಾಡಬೇಕು, ಪಾರ್ಟ್ ನಂಬರ್ ಫಿಲ್ ಮಾಡಬೇಕು, ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ನಂಬರ್ ಫಿಲ್ ಮಾಡಬೇಕು. ನಂತರ ತಮ್ಮ ಹೆಸರು ಎಲ್ಲಿರುತ್ತೆ ಸೊ ಆ ಒಂದು ಸೀರಿಯಲ್ ನಂಬರ್ ಇರುತ್ತೆ, ಆ ಸೀರಿಯಲ್ ನಂಬರ್ ಅನ್ನ ಫಿಲ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಇಷ್ಟೆಲ್ಲ ಇನ್ಫಾರ್ಮೇಶನ್ ಅನ್ನ ಫಿಲ್ ಮಾಡಿ
ನೆಕ್ಸ್ಟ್ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದಂತಹ ಸಂದರ್ಭದಲ್ಲಿ ತಾವಿಲ್ಲಿ ತಮ್ಮ ಪ್ರೆಸೆಂಟ್ ಇದು ಡೇಟ್ ಆಫ್ ಬರ್ತ್ ಯಾರ ಹೆಸರು ಫಾರ್ಮ್ ಇದೆ, ಸೊ ಅವರ ಒಂದು ಡೇಟ್ ಆಫ್ ಬರ್ತ್ ಅನ್ನ ಫಿಲ್ ಮಾಡಬೇಕು. ನೆಕ್ಸ್ಟ್ ಅವ್ರದೇ ಆಧಾರ್ ನಂಬರ್ ಅನ್ನ ಫಿಲ್ ಮಾಡಬೇಕು, ಅವ್ರದ್ದು ಮೊಬೈಲ್ ನಂಬರ್ ಅನ್ನ ಫಿಲ್ ಮಾಡಬೇಕು. ನೆಕ್ಸ್ಟ್ ಅವ್ರ ಫಾದರ್ ನಂಬರ್ ಅನ್ನ ಎಂಟರ್ ಮಾಡಿ. ನೆಕ್ಸ್ಟ್ ಫಾದರ್ ಎಪಿಕ್ ನಂಬರ್ ಇಫ್ ಅವೈಲೇಬಲ್ ಇದ್ರೆ ಎಂಟರ್ ಮಾಡಿ, ಇಲ್ಲಾಂದ್ರೆ ಬಿಟ್ರು ನಡೀತೆ ಸ್ನೇಹಿತರೆ. ಮದರ್ ನೇಮ್ ಅನ್ನ ಎಂಟರ್ ಮಾಡಿ. ನೆಕ್ಸ್ಟ್ ಮದರ್ ಎಪಿಕ್ ನಂಬರ್ ಅನ್ನ ಎಂಟರ್ ಮಾಡಿ. ನೆಕ್ಸ್ಟ್ ಅದಾದ ಸಪೋಸ್ ನೇಮ್ ಎಂಟರ್ ಮಾಡಿ. ನಂತರ ಸಪೋಸ್ ಅವರ ಒಂದು ಎಪಿಕ್ ನಂಬರ್ ಇದ್ರು ಕೂಡ ಎಂಟರ್ ಮಾಡಿ. ನೆಕ್ಸ್ಟ್ ಅದನ್ನ ಬರೆದು ಸಿಗ್ನೇಚರ್ ಕಂಪಲ್ಸರಿಯಾಗಿ ಸಿಗ್ನೇಚರ್ ಮಾಡ್ಬೇಕು ಸ್ನೇಹಿತರೆ. ಸಿಗ್ನೇಚರ್ ಮಾಡಿಸಿಲ್ಲ ಅಂದ್ರೆ ಫಾರ್ಮ್ ಎಕ್ಸೆಪ್ಟ್ ಆಗಂಗಿಲ್ಲ. ಇದನ್ನ ಫಿಲ್ ಮಾಡಿ ತಮ್ಮ BLO ಗಳಿಗೆ ಒಂದು ಫಾರ್ಮ್ ಅನ್ನ ತಾವಿಟ್ಕೊಂಡು ಇನ್ನೊಂದು ಫಾರ್ಮ್ ಅನ್ನ BLO ಗೆ ಸಬ್ಮಿಟ್ ಮಾಡ್ಬೇಕು. ಎರಡನೇದಾಗಿ ಸಪೋಸ್ ತಮ್ಮ ಹೆಸರು 2002ರಲ್ಲಿ ಇತ್ತು ಅಂತ ಹೇಳಿದ್ರೆ ತಾವು ರೈಟ್ ಕಾಲಮ್ ಅನ್ನ ಬಿಟ್ಟು ಲೆಫ್ಟ್ ಕಾಲಮ್ ಅನ್ನ ಫಿಲ್ ಮಾಡಬೇಕು. ಸೊ ಅದರಲ್ಲಿ 2002ರ ಲಿಸ್ಟ್ ನಲ್ಲಿ ಯಾವ ರೀತಿ ಹೆಸರಿತ್ತು ಅದನ್ನ ಅದೇ ರೀತಿಯಾಗಿ ಫಿಲ್ ಮಾಡಿ. ಸೊ ರೈಟ್ ಸೈಡ್ ಕಾಲಮ್ ನಲ್ಲಿ ಈ ಕಾಲಮ್ ನಲ್ಲಿ ತಾವು ಅದನ್ನ ಫಿಲ್ ಮಾಡಿ ಸ್ನೇಹಿತರೆ. ಲೆಫ್ಟ್ ಸೈಡ್ ಕಾಲಮ್ ಅಲ್ಲಿ ಸೊ ಅದರ ಎಪಿಕ್ ನಂಬರ್ ಅನ್ನು ಎಂಟರ್ ಮಾಡಿ. ರಿಲೇಟಿವ್ ನೇಮ್ ಅಲ್ಲಿ ಅವ್ರ ತಂದೆ ಹೆಸರನ್ನ ಹಾಕ್ಬೇಕು, ರಿಲೇಶನ್ಶಿಪ್ ತಂದೆ ಹಾಕ್ಬೇಕು. ನೆಕ್ಸ್ಟ್ ಆ ಡಿಸ್ಟ್ರಿಕ್ಟ್ ಅನ್ನ ಮೆನ್ಷನ್ ಮಾಡಿ, ಸ್ಟೇಟ್ ಅನ್ನ ಮೆನ್ಷನ್ ಮಾಡಿ, ಅಸೆಂಬ್ಲಿ ಯಾವ್ದು ಬರುತ್ತೆ ಅದನ್ನ ಮೆನ್ಷನ್ ಮಾಡಿ. ನೆಕ್ಸ್ಟ್ 2002ರಲ್ಲಿ ತಮ್ಮ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ಯಾವ್ದಿತ್ತು ಆ ನಂಬರ್ ಅನ್ನು ಎಂಟರ್ ಮಾಡಿ. ನಂತರ ಪಾರ್ಟ್ ನಂಬರ್ ಇದೆ, ಸೊ ಪಾರ್ಟ್ ನಂಬರ್ ಅನ್ನು ಎಂಟರ್ ಮಾಡಿ. ನೆಕ್ಸ್ಟ್ ಸೀರಿಯಲ್ ನಂಬರ್, ತಮ್ಮ ಒಂದು ಸೀರಿಯಲ್ ನಂಬರ್ ಎಷ್ಟಿತ್ತು ಅದನ್ನ ಎಂಟರ್ ಮಾಡಿ. ನೆಕ್ಸ್ಟ್ ಇದನ್ನ ಕಾಮನ್ ಇನ್ಫಾರ್ಮೇಶನ್ ಇರುತ್ತೆ, ತಮ್ಮ ಡೇಟ್ ಆಫ್ ಬರ್ತ್ ಅನ್ನು ಎಂಟರ್ ಮಾಡಿ, ಆಧಾರ್ ನಂಬರ್ ಅನ್ನು ಎಂಟರ್ ಮಾಡಿ, ಮೊಬೈಲ್ ನಂಬರ್ ಅನ್ನು ಎಂಟರ್ ಮಾಡಿ, ತಮ್ಮ ಫಾದರ್ ನೇಮ್ ತಂದೆ ಹೆಸರನ್ನ ಎಂಟರ್ ಮಾಡಿ. ನೆಕ್ಸ್ಟ್ ಅದಾದ ನಂತರ ಫಾದರ್ ಎಪಿಕ್ ನಂಬರ್ ಇದ್ರೆ ಎಂಟರ್ ಮಾಡ್ಬೋದು. ಮದರ್ ನೇಮ್ ಅನ್ನ ಎಂಟರ್ ಮಾಡಬೇಕು, ಮದರ್ ಎಪಿಕ್ ನಂಬರ್ ಅನ್ನ ಎಂಟರ್ ಮಾಡಬೇಕು. ಸೊ ಹೆಂಡತಿ ಹೆಸರಿದ್ರೆ ಹೆಂಡತಿ ಹೆಸರನ್ನ ಮೆನ್ಷನ್ ಮಾಡಿ. ನಂತರ ಎಪಿಕ್ ನಂಬರ್ ಇದ್ರೆ ಎಪಿಕ್ ನಂಬರ್ ಹಾಕಿ ಸಿಗ್ನೇಚರ್ ಕಂಪಲ್ಸರಿ ಹಾಕ್ಬೇಕು ಸ್ನೇಹಿತರೆ. ಸೊ ಈ ರೀತಿ ಇರುತ್ತೆ. ನೆಕ್ಸ್ಟ್ ಸಪೋಸ್ ಇನ್ ಕೇಸ್ ಮ್ಯಾರಿಡ್ ವುಮೆನ್ ಇದ್ರೆ ಸೊ ಅದನ್ನ ಯಾವ ರೀತಿ ಫಾರ್ಮ್ ಅನ್ನ ಫಿಲ್ ಮಾಡ್ಬೇಕು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಮ್ಯಾರಿಡ್ ವುಮೆನ್ ವಿವಾಹಿತ ಮಹಿಳೆಯರು 2002ರಲ್ಲಿ ಅವ್ರದ್ದು ಕೂಡ ಸೇಮ್ ಇರುತ್ತೆ. ಸೊ ವಿವಾಹಿತ ಮಹಿಳೆಯರದ್ದು 2002ರಲ್ಲಿ ಲಿಸ್ಟ್ ಇದ್ರೆ ಈ ಇನ್ಫಾರ್ಮೇಶನ್ ಅನ್ನ ಫಿಲ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ 2002ರಲ್ಲಿ ಎಲ್ಲಿ ಹೆಸರು, ಎಲ್ಲಿ ಅವರ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ನಂಬರ್ ಯಾವ್ದಿದೆ, ಪಾರ್ಟ್ ನಂಬರ್ ಯಾವ್ದಿದೆ, ಸೀರಿಯಲ್ ನಂಬರ್ ಯಾವ್ದಿದೆ ಅದನ್ನ ಫಿಲ್ ಮಾಡಬೇಕು. ನೆಕ್ಸ್ಟ್ ಕೆಳಗಡೆದು ಅವರ ತಂದೆ ಹೆಸರನ್ನ ಹಾಕ್ಬೇಕಾಗುತ್ತೆ, ಅವರ ತಂದೆಯ ಎಪಿಕ್ ನಂಬರ್ ಅನ್ನ ಹಾಕ್ಬೇಕಾಗುತ್ತೆ, ಅವ್ರ ತಾಯಿ ಹೆಸರನ್ನ ಹಾಕ್ಬೇಕು, ತಾಯಿ ಎಪಿಕ್ ನಂಬರ್ ಅನ್ನ ಹಾಕ್ಬೇಕು. ಸಪೋಸ್ ಅಂದ್ರೆ ಗಂಡನ ಹೆಸರು ಹಾಕಿ ಗಂಡನ ಎಪಿಕ್ ನಂಬರ್ ಅನ್ನ ಬರೀಬೇಕಾಗುತ್ತೆ. ಸಪೋಸ್ ಇನ್ ಕೇಸ್ 2002ರಲ್ಲಿ ಹೆಸರಿಲ್ಲ ಅಂತ ಹೇಳಿದ್ರೆ ಅಂತವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ತಮ್ಮ ಯಾರು ವಿವಾಹಿತ ಮಹಿಳೆ ಇದ್ದಾರೆ, ವಿವಾಹಿತ ಮಹಿಳೆಯ ತಂದೆ ಅಥವಾ ತಾಯಿ ಅಥವಾ ಅಜ್ಜ ಅಜ್ಜಿ ನಾಲ್ಕರಲ್ಲಿ ಯಾರ್ದಾರು ಒಬ್ಬರನ್ನ ಮ್ಯಾಪಿಂಗ್ ಮಾಡಿಸ್ಬೇಕಾಗುತ್ತೆ. ಸೊ ಅದನ್ನ ತಾವು ಸೊ ಲೆಫ್ಟ್ ಸೈಡ್ ಕಾಲಮ್ ಅಲ್ಲಿ ರೈಟ್ ಸೈಡ್ ಕಾಲಮ್ ಅಲ್ಲಿ ಫಿಲ್ ಮಾಡಬೇಕು. ಸೊ ಲೆಫ್ಟ್ ಸೈಡ್ ಅನ್ನ ಗ್ಯಾಪ್ ಬಿಡಬೇಕು. ಇದನ್ನ ಅವರ ತಂದೆ ಹೆಸರನ್ನ ತುಂಬ್ರಿ. ಆಮೇಲೆ ತಂದೆ ಹೆಸರು ತುಂಬಿದ ನಂತರ ಎಪಿಕ್ ನಂಬರ್ ಅನ್ನು ತುಂಬ್ರಿ. ರಿಲೇಶನ್ಶಿಪ್ ತಂದೆ ಹೆಸರನ್ನ ತುಂಬಿ ರಿಲೇಶನ್ಶಿಪ್ ಅಲ್ಲಿ ತಂದೆಯನ್ನು ಬರೀರಿ. ಸೊ ಮತ್ತು 2002ರಲ್ಲಿ ತಮ್ಮ ತಂದೆ ಯಾವ ಡಿಸ್ಟ್ರಿಕ್ಟ್ ನಲ್ಲಿ ಇದ್ರು ಆ ಡಿಸ್ಟ್ರಿಕ್ಟ್ ಅನ್ನ ಬರೀರಿ. ನೆಕ್ಸ್ಟ್ ಸ್ಟೇಟ್ ಅನ್ನ ಬರೀರಿ. ಯಾವ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ಗೆ ಮತ ಹಾಕಿದ್ದಾರೆ ಅದನ್ನ ಕೂಡ ಬರೀರಿ ಸ್ನೇಹಿತರೆ. ನೆಕ್ಸ್ಟ್ ಎಪಿಕ್ ನಂಬರ್ ಅನ್ನ ವಿಶೇಷವಾಗಿ ಈ ಎಪಿಕ್ ನಂಬರ್ ನ ವಿವಾಹಿತ ಮಹಿಳೆಯರು ತಮ್ಮ ತಂದೆ ಅಥವಾ ತಾಯಿ ಅಥವಾ ಅಜ್ಜಿಯ ಅಕೌಂಟ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ನಂಬರ್ ಅನ್ನ ಹಾಕ್ಬೇಕು. ಪಾರ್ಟ್ ನಂಬರ್ ಅನ್ನ ಹಾಕ್ಬೇಕಾಗುತ್ತೆ. ಮತ್ತೆ ನೆಕ್ಸ್ಟ್ ಸೀರಿಯಲ್ ನಂಬರ್ ಅನ್ನು ಕೂಡ ತಮ್ಮ ತಂದೆ ಅಥವಾ ಯಾರ್ದು ಮ್ಯಾಪಿಂಗ್ ಮಾಡ್ತಾ ಇದ್ರೆ ಅವರ ಒಂದು ಸೀರಿಯಲ್ ನಂಬರ್ ಅನ್ನ ಎಂಟರ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ತಮ್ಮ ಇನ್ಫಾರ್ಮೇಶನ್ ಅನ್ನ ಫಿಲ್ ಮಾಡಿ. ತಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ತಮ್ಮ ಆಧಾರ್ ನಂಬರು, ತಮ್ಮ ಮೊಬೈಲ್ ನಂಬರು, ತಮ್ಮ ತಂದೆ ಹೆಸರು, ತಂದೆ ಎಪಿಕ್ ನಂಬರು, ತಾಯಿ ಹೆಸರು, ತಾಯಿ ಎಪಿಕ್ ನಂಬರು. ಸಪೋಸ್ ಅಂತ ಹೇಳಿದ್ರೆ ಗಂಡನ ಹೆಸರು ಮತ್ತು ಗಂಡನ ಎಪಿಕ್ ನಂಬರ್ ಅನ್ನು ಎಂಟರ್ ಮಾಡಿ ಸಿಗ್ನೇಚರ್ ಅನ್ನು ಮಾಡಬೇಕು. ಈ ರೀತಿ ಇನ್ಫಾರ್ಮೇಶನ್ ಇರುತ್ತೆ ಸ್ನೇಹಿತರೆ. ಸೊ ಈ ರೀತಿ ಫಿಲ್ ಮಾಡಿ ತಮ್ಮ BLO ಗಳಿಗೆ ಸಬ್ಮಿಟ್ ಮಾಡಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಡೌಟ್ಸ್ ಗಳಿದ್ರು ಕೂಡ ತಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.